ಈ ದಿನ ಮುಲ್ಬಾಗಿಲು ಗ್ರಾಮಾಂತರ ವಿಶ್ವಕರ್ಮ ಸಂಘದ ಸಮುದಾಯದ ಸಂಘದ ವತಿಯಿಂದ ಈ ಒಂದು ವೇದಿಕೆಯನ್ನ ಅಲಂಕರಿಸಿದಂತಹ ಎಲ್ಲ ಹಿರಿಯರಿಗೂ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ವಿಶ್ವಕರ್ಮ ಸಮುದಾಯದ ಎಲ್ಲ ಹಿರಿಯರಿಗೂ ಮಹಿಳೆಯರಿಗೂ ಮಕ್ಕಳಿಗೂ ಎಲ್ಲ ಸಮುದಾಯದ ಹಿರಿಯರಿಗೂ ನಮಸ್ಕರಿಸುತ್ತಾ ಈ ದಿನ ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಒಂದು ಸಂಘಟನೆ ಅನ್ನೋದು ಇರಬೇಕಾಗುತ್ತೆ. ಈ ಒಂದು ಸಂಘಟನೆ ಅನ್ನೋದು ಏತಕ್ಕಾಗಿ ನಾವು ಸಂಘಟನೆಯನ್ನು ನಾವು ಮಾಡಬೇಕಾಗುತ್ತೆ? ನಮ್ಮ ಸಮುದಾಯದ ಏಳಿಗೆಗಾಗಿ, ನಮ್ಮ ಸಮುದಾಯದವರ ಒಂದು ಕಷ್ಟ ಸುಖಗಳಿಗಾಗಿ ನಾವು ಸ್ಪಂದನೆ ಮಾಡಬೇಕು, ಸ್ಪಂದಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅಂತೇಳಿ ಈ ಒಂದು ಸಂಘಟನೆಗಳನ್ನ ನಾವು ಸ್ಥಾಪನೆ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮುಲ್ಬಾಗಿಲು ತಾಲೂಕಲ್ಲಿ ಗ್ರಾಮಾಂತರ ವಿಶ್ವಕರ್ಮ ಸಮುದಾಯದ ಸಂಘಟನೆ ಅಂತೇಳಿ ಇವತ್ತು ನಮ್ಮ ಮುಡಿನೂರು ಶಂಕರಣ್ಣವರು ಅಧ್ಯಕ್ಷರಾಗಿ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ವಿಶ್ವನಾಥ್ ಅಣ್ಣವರು ಹಾಗೂ ಇಡೀ ತಂಡ ನಮ್ಮ ಸಿರಣ್ಣವರು ಇಡೀ ನಮ್ಮ ತಂಡ ಸೇರಿ ಈ ಒಂದು ಸಂಘಟನೆ ಕಟ್ಟಿದ ನಂತರ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಬಂಧುಗಳೇ, ಇವತ್ತು ಯಾವುದೋ ಕಾರ್ಯಕ್ರಮಗಳನ್ನ ಮಾಡೋದಕ್ಕಿಂತ SSLCಯಲ್ಲಿ ಉತ್ತೀರ್ಣರಾದಂತಹ ಮಕ್ಕಳಿಗೆ, ಸೆಕೆಂಡ್ PUC ಯಲ್ಲಿ ಉತ್ತೀರ್ಣರಾದಂತಹ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಮಾಡಬೇಕು ಅನ್ನೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಓದ್ಬೇಕಾದ್ರೆ ನಮಗೆ ಈ ಒಂದು ಟೆಕ್ನಾಲಜಿ ಇರ್ಲಿಲ್ಲ, ಓದೋದಕ್ಕೆ ಆ ಒಂದು ಅನುಕೂಲ ಕೂಡ ಇರ್ಲಿಲ್ಲ. ನಾವೆಲ್ಲ ಈ ಅರ್ಧೋಗಿರುವಂತ ಒಂದು ಬುಕ್ಸ್ ಅಲ್ಲಿ ಏನ್ ಪೇಜಸ್ ಉಳಿದಿರುತ್ತೆ ಅದರಲ್ಲಿ ಬರೆದು ನಾವು ಜಸ್ಟ್ ಪಾಸ್ ಆಗಿರುವಂತವ್ರು SSLCಯಲ್ಲಿ. ಈ ರೀತಿಯಲ್ಲಿ ನಾವು ಎಜುಕೇಶನ್ ಮಾಡಿಕೊಂಡು ಇವತ್ತು ಸಮಾಜ ಸೇವೆ, ಒಂದು ಹಿರಿಯ ಮುಖಂಡರ ಜೊತೆ ಕೂರುವಂತ ಒಂದು ಸೌಭಾಗ್ಯವನ್ನ ಪಡೆದಿರುವಂತ ಒಂದು ಸಂಭವ ಆಗಿದೆ. ಇವತ್ತು ನಿಮ್ಗೆಲ್ಲನೂ ಒಂದು ಉತ್ತೇಜನ ಕೊಡುವ ರೀತಿಯಲ್ಲಿ, ನಿಮ್ಗೆಲ್ಲ ಸನ್ಮಾನ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿರುವಂಥದ್ದು ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದವರ ಒಂದು ಕಷ್ಟ ಸುಖಗಳನ್ನ ನೀವು ನೋಡಿ ಅರಿತು ಮುಂದಿನ ಹೆಜ್ಜೆ ನಾವು ಯಾವ ರೀತಿಯಲ್ಲಿ ನಾವು ಇಡಬೇಕು, ಯಾವ ರೀತಿಯಲ್ಲಿ ನಾವು ಮುಂದಿನ ಒಂದು ಏಳಿಗೆಗಾಗಿ ನಾವು ಶ್ರಮಿಸ್ಬೇಕು ಅನ್ನೋದನ್ನ ನೀವು ಕಲಿಬೇಕು ಅಂತೇಳಿ ನಿಮ್ಗೆಲ್ಲಾನು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿರೋದು. ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲಾನು ನೋಡ್ತಾ ಇದ್ದೀವಿ, ಇವತ್ತು ಅತಿ ಹೆಚ್ಚಿಗೆ ಭ್ರಷ್ಟಾಚಾರ ನಡೀತಿದೆ ಅಂತಂದ್ರೆ ಇದೇ ಎಜುಕೇಟೆಡ್ ಅಧಿಕಾರಿಗಳಿಂದ. ಇವತ್ತು 99% ಈ ಭಾರತ ದೇಶದಲ್ಲಿ ಯಾರಾದರೂ ದಂಧೆಕೋರರಿದ್ದಾರೆ, ದರೋಡೆಕೋರರಿದ್ದಾರೆ ಅಂತಂದ್ರೆ ಒಂದಷ್ಟು ಅಧಿಕಾರಿಗಳು ನಿಯತ್ತಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಅಧಿಕಾರಿಗಳು ಎಜುಕೇಶನ್ ಒಂದು ನೆಪದಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಈ ದೇಶನ ಲೂಟಿ ಮಾಡ್ತಿದ್ದಾರೆ. ಇವತ್ತು ನೀವು ಕೂಡ ಇವತ್ತೆಲ್ಲ ನಾಳೆ ನೀವು ಕೂಡ IAS ಆಫೀಸರ್ ಆಗ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಡಾಕ್ಟರ್ ಆಗ್ಬೋದು. ಈ ಒಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತ ಕೆಲಸನ ನೀವು ಇವತ್ತೇ ಒಂದು ಶ್ರದ್ಧೆಯಿಂದ ನೀವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಒಳ್ಳೆ ಎಜುಕೇಶನ್ ಮಾಡ್ಕೊಂಡು ಮುಂದುವರಿಸಬೇಕು. ಇವತ್ತು ನಮ್ಮ ವಿಶ್ವಕರ್ಮದಲ್ಲಿ ನಾವು ಜಕಣಾಚಾರಿ, ಡಕಣಾಚಾರಿ ಅಂತೇಳಿ ನಾವು ನೆನಪು ಮಾಡ್ಕೊಳ್ತಾ ಇದ್ವಿ. ಆದ್ರೆ ಇವತ್ತು ಇಡೀ ಭಾರತ ದೇಶ, ಪ್ರಪಂಚದಾದ್ಯಂತ ಇವತ್ತು ನಮ್ಮ ಅರುಣ್ ಯೋಗಿರಾಜ್ ಅವರು ನಮ್ಮ ವಿಶ್ವಕರ್ಮ ಸಮುದಾಯದ ಒಂದು ಕೀರ್ತಿಯ ಪತಾಕೆಯನ್ನು ಇಡೀ ಪ್ರಪಂಚಕ್ಕೇನೆ ಎತ್ಕೊಂಡೋಗಿ ಇವತ್ತು ನಮ್ಮ ವಿಶ್ವಕರ್ಮ ಸಂಘದವ್ರನ್ನ, ಇವತ್ತು ನಮ್ಮ ವಿಶ್ವಕರ್ಮ ಸಮುದಾಯದವ್ರನ್ನ ಒಂದು ಮೇಲೆ ಮಟ್ಟದಲ್ಲಿ ನಮ್ಮನ್ನು ಕೂರಿಸಿರುವಂತ ಸಂಗತಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ, ನರೇಂದ್ರ ಮೋದಿ ಅವರು ಕೂಡ ನಮ್ಮದೇ ಆದಂತಹ ಒಂದು ಸಮುದಾಯದ ಹೆಸರಿನಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಂದು ಸ್ಕೀಮ್ನ ಕೂಡ ತೆರೆದಿರುವಂತದ್ದು ನಮ್ಮ ಅದೃಷ್ಟ. ಈ ಒಂದು ಉಪಯುಕ್ತಗಳನ್ನ ನಾವು ಸದ್ಬಳಕೆನ ನಾವು ಮಾಡಿಕೊಂಡು ಈ ಒಂದು ಒಳ್ಳೆ ಎಜುಕೇಶನ್ ಮಾಡಿಕೊಂಡು ಒಳ್ಳೆ ಅಧಿಕಾರಿಗಳಾಗಿ ಇವತ್ತು ನಾವೆಲ್ಲಾನು ಒಂದು ಉತ್ತಮ ಸ್ಥಾನಮಾನದಲ್ಲಿ ಇರಬೇಕು ಅಂತೇಳಿ ನಮ್ಮ ಮಕ್ಕಳೆಲ್ಲಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾತುಗಳನ್ನ ಹೇಳ್ತಾ, ಅತಿ ಹೆಚ್ಚಿಗೆ ಮಾತಾಡೋದು ಬೇಡ, ಸಮಯದ ಅಭಾವ ಇದೆ ಅಂತ ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.